ತಿಂಗಳು ಒಂದು ರೀತಿ ಸೆಲೆಬ್ರೇಷನ್ ತರನೇ ಆಚರಿಸ್ತಾ ಇದ್ದೀವಿ. ಖಂಡಿತ ನನಗೆ ಗೊತ್ತೇ ಆಗಿಲ್ಲ 9 ತಿಂಗಳು ಹೆಂಗೋಯ್ತು ಅಂತ. ಇಟ್ ವಾಸ್ ಅ ಸೆಲೆಬ್ರೇಷನ್. ಈಗ ಇನ್ನೊಂದ್ ತರ ಸೆಲೆಬ್ರೇಷನ್. ಈಗ ನಿದ್ದೆ ಇಲ್ಲ ನಿಜವಾಗ್ಲೂ. ನೆನ್ನೆ ರಾತ್ರಿ 1-2 ಅವರ್ ಮಲ್ಗಿರ್ಬೇಕಲ್ಲ ಸಿಸ್ಟರ್, ನಾನು 2 ಅವರ್ಸ್ ಮಲ್ಗಿದ್ದೀನಿ. ಮೊನ್ನೆ ರಾತ್ರಿನೂ ಹಂಗೆ. ಆದ್ರೂ ಒಂದು ಖುಷಿ, ಆದ್ರೂ ಒಂದು ತಾಯ್ತನದ ಖುಷಿ, ಒಂದು ಹೆಣ್ಣುತನ ಕಂಪ್ಲೀಟ್ ಆಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ನನಗೆ. ಯಾಕಂದ್ರೆ ಆ ಮಗುಗೆ ಎದೆ ಹಾಲು ಕುಡ್ಸೋದಿದೆಯಲ್ಲ, ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊತಾರೆ. ಇಟ್ ಇಸ್ ಎ ಡಿಫ್ರೆಂಟ್ ಫೀಲಿಂಗ್. ಅಂದ್ರೆ ನಮ್ಮ ಒಳಗೆ ಒಂದು ಜೀವ ಇತ್ತ, ಆ ಜೀವ ಆಚೆ ಬಂತು, ಆ ಆಚೆ ಬಂದಿರೋ ಜೀವಕ್ಕೆ ಮತ್ತೆ ಊಟನೂ ನಾವೇ ಕೊಡ್ಬೇಕು ಅನ್ನೋದು ಇಟ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವರೆಲ್ಲರೂ ನಂಗೆ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಇದೆ. ಇಲ್ಲಿ ಕುತ್ಕೊಂಡೆ ನಿಂತ್ಕೊಂಡೆ ನೋಡ್ತಾ ಇದ್ವಿ, ಆಕ್ಟಿವಿಟಿನ ಗಮನಿಸ್ತಾ ಇಲ್ಲ. ಫಸ್ಟ್ ಟೈಮ್ ಎತ್ಕೊಂಡಾಗ ಮಗುನ ಎಷ್ಟು ಖುಷಿ ಆಯ್ತು. ಎಸ್ಪೆಷಲಿ ಗಂಡ್ ಮಕ್ಳಿಗೆ ಹೆಣ್ಮಗುನೇ ಇಷ್ಟಪಡ್ತಾರೆ. ನಿಮ್ಗೆ ಹೆಣ್ಮಗಳು ಬೇಕು ಅಂತ ಅನ್ಸುತ್ತಾ, ಗಂಡು ಪಾಪು ಬೇಕು ಅನ್ಸುತ್ತಾ, ಅಥವಾ ಈ ಫೀಲಿಂಗ್ ಹೆಂಗಿದೆ? 4 ಪ್ರಶ್ನೆ ಕೇಳ್ಬಿಟ್ಟಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನನಗೆ ಗಂಡಾದ್ರೂ ಖುಷಿನೇ ಹೆಣ್ಣಾದ್ರೂ ಖುಷಿನೇ, ಸಾರಿ ಗಂಡಾದ್ರೂ ಖುಷಿನೇ ಹೆಣ್ಣಾದ್ರೂ ಖುಷಿನೇ ಅಂತ ಇತ್ತು. ಆದರೆ ಆ ಮೊದಲನೇ ಕ್ಷಣ ಈಗ ಡಾಕ್ಟ್ರು ಪಾಪುನ ಹೊರಗೆ ತೆಗೆದಾಗ ಐ ನೋಡಿ ಶಾಕ್. ಯಾಕೆಂತಂದರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗೆ ಇತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು 5 ಸೆಕೆಂಡು. ಅದಾದಮೇಲೆ ಆ ಖುಷಿ, ಆ್ಯಕ್ಚುಲಿ ಇವ್ರಿಗೆ ಕಣ್ಣಲ್ಲಿ ನೀರು ಬಂದು ಇವರು ಅಳ್ತಾ ಇದ್ರು. ಅದು ಐ ಥಿಂಕ್ ಇಟ್ಸ್ ಮ್ಯಾಜಿಕಲ್. ಎಲ್ಲರೂ ಇಟ್ಸ್ ಎ ಮ್ಯಾಜಿಕಲ್ ಫೀಲ್ ಅಂತಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇದ್ದಿರಬಹುದು ಅಂತ. ಬಟ್ ಇಟ್ಸ್ ರಿಯಲಿ ಮ್ಯಾಜಿಕಲ್. ಯಾಕಂತಂದರೆ ನಮ್ಮ ಮಗುವನ್ನು, ಅದು ನಮ್ಮದು ಅಥವಾ ನಮ್ಮದು ಅಂತ ಏನು ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಗಾಳಿಲೆಲ್ಲ ತೇಲಾಡ್ತಿದ್ದೀವೋ ಅನ್ನೋ ಥರ ಒಂದು ಭಾವನೆ. ಸೊ ಅದನ್ನು ನಾವು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಟೂ ಬ್ಯೂಟಿಫುಲ್. ಆ್ಯಂಡ್ ಐ ಥಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪ್ರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವರು ಪಡೋ ನೋವನ್ನು ನೋಡಬೇಕು. ಪ್ಲಸ್ ಇವರು ಮಾಡುವಂಥ ಈ ಸ್ಯಾಕ್ರಿಫೈಸಸ್ ಏನಿದೆ ಅದನ್ನು ನೋಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಹೋಗ್ತೀನಿ ಅಂತ ಅನ್ಕೊಂಡಿಲ್ಲ. ಡಾಕ್ಟರ್ ಹೇಳಿದ್ರು ಬನ್ನಿ ಒಳಗಡೆ. ನಾನು ಅವಾಗ ಹೇಳಿದೆ ಅಯ್ಯೋ ಹುಚ್ಚುಡಿ ನಿಲ್ಲ ಆಯ್ತಾ ನೋಡಬೇಕು ಅಂದರು. ಅಲ್ಲಿ ಹೋಗಿ ನಾನಂದ್ರೆ ಡಾಕ್ಟರ್ ತಲೆ ತಿರುಗಿ ಬಿದ್ದೋದ್ರೆ ಏನ್ ಮಾಡೋದು ಅಂತ. ಇಲ್ಲ ಪರವಾಗಿಲ್ಲ, ರೆಡಿ ಮಾಡ್ತೀವಿ. ಪ್ಲಸ್ ನಿಮ್ಗೆ 2 ವಾರ್ಡ್ ಕೊಟ್ಟಿದ್ದೀವಿ, 2 ಸೂಟ್ ಕೊಟ್ಟಿದ್ದೀವಿ. ಸೊ ಅವ್ರನ್ನ ಒಂದ್ರಲ್ಲಿ ನಿಮ್ಮನ್ನ ಇನ್ನೊಂದ್ರಲ್ಲಿ ಹಾಕ್ತೀವಿ, ತೊಂದರೆ ಇಲ್ಲ. ಹೌದಾ, ಆಯ್ತು ಯಾಕೆ ಕೆಲಸ ಕಡಿಮೆ ಆದಾಗ ಬಿಕಾಸ್ ಒಂದೇ ಒಂದ್ಸಲ ಹೇಳಿದ್ರೆ ಸುಮ್ಮನೆ ಆಗ್ತಿದ್ದಾರೆ. ಯೂಶಲಿ ಹಳ್ಳಿ ಕಡೆ ಒಂದು ಮಾತಿದೆ, ಪ್ರೆಗ್ನೆನ್ಸಿ ಬೇಬಿ ಬಂದು ದಪ್ಪ ಇದ್ರೆ ಸ್ವಲ್ಪ ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕಾಣಿಸ್ತಾ ಇದೆ, ಗಂಡು ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಕೆಲವರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 100% ಇದು ಪ್ರೆಡಿಕ್ಟ್ ಮಾಡಿದ್ರು ಗಂಡು ಪಾಪುನೇ ಅಂತ. ಸೆಲೆಬ್ರಿಟಿಗಳಿಗೆ ಡಾಕ್ಟರ್ಗಳು ಹೇಳ್ತಾರೆ ಬಿಫೋರ್ ಅಂತ ಒಂದು ಮಾತು ಕೇಳ್ಬಿಟ್ಟಿದ್ವಿ, ಇಲ್ಲ ಇದು ಗಂಡು ಹೆಣ್ಣು ಅಂತ. ಬಿಫೋರ್ ನಿಮ್ಗೆ ಆತರ ಹೇಳಿದ್ರ? ಅವ್ರನ್ನೇ ಕೇಳಿ ನಾವ್ ಎಷ್ಟು ಟ್ರೈ ಮಾಡಿದೀವಿ ಗೊತ್ತಾ ಡಾಕ್ಟರ್ ಸಂಗೀತ ಅವ್ರನ್ನ ಯಾವ ರೀತಿಲಾದ್ರೂ ಹೇಳಿಸ್ಬೇಕು ಅಂತ. ಇಂಡೈರೆಕ್ಟ್ ಆಗಿ ಅಂದ್ರೆ ಡಾಕ್ಟರ್ ಅವನು ಒದಿತಾ ಇದ್ದಾನ, ಅವ್ನ ಕಾಲ್ ಮೇಲೆ ಎತ್ತಾ ಇದ್ದಾನ ಅಂತ ನಾವು ಕೇಳೋದು. ಇವರು ಬೇಬಿ ಇಸ್ ಫೈನ್, ಬೇಬಿ ಇಸ್ ಡೂಯಿಂಗ್ ಫೈನ್ ಇಷ್ಟೇ ಹೇಳೋರು. ನಮ್ಗೆ ಯಾವ ತರ ಒಂದು ಇದಾಗ್ತಿತ್ತು ಅಂದ್ರೆ ಕ್ಯೂರಿಯಾಸಿಟಿ. ಆದ್ರೆ ಅವ್ರು ಹೇಳೋದು ಒಂದೇ, ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್, ಎಂಡ್ ವರ್ಗೂ ಇರ್ಲಿ ಅದನ್ನ ಹೇಳೋದು ಬೇಡ ಅಂತ. ಬಟ್ ನನಗೆ ಇದು ಮಿತ್ ಅಂತ ಅನ್ಸುತ್ತೆ. ಹೊಟ್ಟೆ ದಪ್ಪ ಇದ್ರೆ ಗ್ಲೋ ಇದ್ರೆ ಗಂಡು ಅಲ್ವಾ ಡಾಕ್ಟರ್? ವಾಟ್ ಯು ವಾಂಟ್ ಟು ಸೇ ಅಲ್ವಾ? ಬಿಕಾಸ್ ನನ್ಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ದು ಗಂಡ್ ಪಾಪು ಅಂತಾನೆ. ನನ್ನ ನೋಡ್ದವ್ರೆಲ್ಲರೂ ಗಂಡ್ ಪಾಪು ಅಂತಾನೆ ಹೇಳಿದ್ರು. ನನ್ಗೆ ಐ ವಾಸ್ ಲೈಕ್ ಭುವನ್ ಸೆಡ್, ನಮ್ಮಿಬ್ರಿಗೆ ದೇವ್ರ ಪ್ರಸಾದ, boy or girl, we are ready to accept. But after this angel arrived alla, it's like best feeling. So I think end of the day adu magu nam magu, boy girl ಆ ಡಿಫ್ರೆನ್ಸಿಯೇಷನ್ ಬರದೇ ಇಲ್ಲ. ಎಲ್ಲ ಖುಷಿ ಕೊಡುತ್ತೆ ನಮ್ಗೆ. ಗಂಡಾದ್ರೂ ಖುಷಿ ಕೊಡುತ್ತೆ, ಹೆಣ್ಣಾದ್ರೂ ಖುಷಿ ಕೊಡುತ್ತೆ. ಓಕೆ, ಲಾಸ್ಟ್ ಕ್ವೆಶ್ಚನ್. ಪಿಂಕ್ ಟಿಕೆಟ್ ನವರು ಆರ್ಗನೈಸ್ ಮಾಡಿದ್ದಾರೆ ಅಂತ ನೀವಿಬ್ರು ಪಿಂಕ್ ಹಾಕಿರೋದಾ? ಪಿಂಕ್ ಸಿಂಬಾಲಿಕ್ ಹೆಣ್ಮಗು ಅಂತಾರೆ, ನೀವಿಬ್ರು ಪಿಂಕ್ ಅಲ್ಲೇ ಇದ್ದೀರಾ. ನಿಮ್ ಗಾಡಿ ಕೂಡ ಪಿಂಕ್ ಡೆಕೋರೇಟ್ ಆಗಿದೆ. ಇದು ವಿಶೇಷತೆ. ಹೆಣ್ಮಗು ಆದ್ರೆ ಈ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ರೆಡಿ ಆಗ್ತಿದ್ದಾರೆ. ಆಕ್ಚುಲಿ ಎರಡು ಕೂಡ ಅಂದ್ರೆ ಪಿಂಕ್ ಟಿಕೆಟ್ಸ್ ಅವರು ನಮ್ ಜೊತೆ ನಮ್ಮ ಮದುವೆಯಿಂದ ಹಿಡಿದು ಅದಕ್ಕಿಂತ ಮುಂಚೆಯಿಂದ ಹಿಡಿದು ನಮ್ಮ ಸಂಬಂಧ. ಸೊ ಅದಕ್ಕೆ ಪಿಂಕ್ ಪ್ಲಸ್ ಬೇಬಿ ಪಿಂಕ್ ಎರಡು ಕೂಡ ಖುಷಿಯಿಂದ 2 ಪಿಂಕ್ ಹಾಕ್ತೀವಿ.
ಇನ್ನೊಂದು Yes. ನಿಮ್ ಪೇರೆಂಟ್ಸ್ ಆಗಿರ್ಬೋದು ಓನ್ ಪೇರೆಂಟ್ಸ್ ನಮ್ ಪೇರೆಂಟ್ಸ್ ಇಲ್ಲೇ ಇದಾರೆ. ಅವ್ರು ಆಕ್ಚುಲಿ ಮಾವ ಮಾವಿ ಮಮ್ಮ ಬರ್ರಿ. ಬಾರಿ ಬಾರಿ ಅವ್ರು ನೋಡಿದಾಗ ಸೊ ನಿಮ್ ತರ ಇದಾರಾ ಅಥವಾ ಓನ್ ತರ ಇದಾರಾ ಅಂತ comment ಡಾಕ್ಟರ್ ನ ಕೇಳ್ಬೇಕು. ಡಾಕ್ಟರ್ ಏನ್ ಹೇಳ್ತಿದ್ರು ಗೊತ್ತಾ, ಇಡೀ ಖಾನ್ದಾನ್ ಆಚೆ ವೇಟ್ ಮಾಡ್ತಾ ಇದೆ, ನಾನು ಬೇಗ ಆಪರೇಷನ್ ಮಾಡಿ ಮಗನ್ ತಗೊಂಡು ಆಚೆ ಕೊಡ್ಬೇಕು ಅಂತ ಹೇಳಿ. ನಮ್ಮ ಅತ್ತೆ ಮಾವ, ನಮ್ ತಾಯಿ, ನನ್ನ ಇವ್ರ ತಮ್ಮನ ಹೆಂಡತಿ, ಇಷ್ಟು ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು.